ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರೋಂಥ ರೆಸಿಪಿ ಸಾಂಬಾರ್ ಪೌಡರ್. ತುಂಬ ಜನನು ಕೇಳ್ತಾ ಇದ್ರಿ. ಸೊ ಈ ಸಾಂಬಾರ್ ಪುಡಿ ನನಗೆ ಗೊತ್ತಿರೋ ಥರ ನಾವು ಯಾವ ರೀತಿ ಮಾಡ್ತೀರೋ ಆ ಥರ ತೋರಿಸ್ತೀರಿ. ತುಂಬ ಊರುಗಳಲ್ಲಿ ಅವ್ರದ್ದೇ ಆದ ಶೈಲಿಯಲ್ಲಿ ಮಾಡ್ತಾರೆ. ಆದರೆ ಈ ಬೇಸಿಗೆನಲ್ಲಿ ಸಾಂಬಾರ್ ಪುಡಿ ಮಾಡೋದ್ರಿಂದ ಒಂದು ವರ್ಷದವರೆಗೂ ಇಟ್ಕೊಬೋದು. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ಧನಿಯಾ ತೊಗೊಂಡಿದ್ದೀನಿ, ಸುಮಾರು 1 ಕಪ್ ಆಗೋಷ್ಟು. ಅರಿಶಿನ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಸುಮಾರು ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಅಂದರೆ ದೊಡ್ಡ ಮೆಣಸಿನ್ಕಾಯಿ, ಬೀಜ ಕಡಿಮೆ ಇರುತ್ತೆ, ಅದೊಂದು 15 ತೊಗೊಂಡಿದ್ದೀನಿ. ಒಂದು 3 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಕ್ಕ ಮೆಣಸಿನ್ಕಾಯಿ ಅಂತಾರಲ್ಲ, ಅದು ಒಂದು 10 ರಿಂದ 12 ತೊಗೊಂಡಿದ್ದೀನಿ. ಅಂದರೆ ಮಣ್ಕಟ್ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಅಂತಲೂ ಕರೀತಾರೆ. ಮತ್ತು ಇಲ್ಲಿ ನಾನು ಸ್ಪೂನ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನು, ಆ ಥರ ಮೆಜರ್ಮೆಂಟಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇಲ್ಲಿ 2 ಲವಂಗ, 1 ಪೀಸ್ ಚಕ್ಕೆ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಿಂಗು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. ಮೆಣಸು ಕೂಡ ಅಷ್ಟೇ, ಜಾಸ್ತಿ ಕೂಡ ಹಾಕೋಬೋದು. ಜೀರಿಗೆ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಹೆಸರು ಕಾಳು 1 ಟೇಬಲ್ ಸ್ಪೂನು. ತೊಗರಿ ಬೇಳೆ ತೊಗೊಂಡಿದ್ದೀನಿ. ಕೆಲವರು ಕಡಲೆಬೇಳೆ ಕೂಡ ಯೂಸ್ ಮಾಡ್ತಾರೆ. ತೊಗರಿಬೇಳೆ 2 ಟೇಬಲ್ ಸ್ಪೂನು, ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು, ಅಕ್ಕಿ ಒಂದು ಅರ್ಧ ಟೇಬಲ್ ಸ್ಪೂನು, ಉದ್ದಿನಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನು, ಕಲ್ಲುಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ ಧನಿಯಾ ಹಾಕ್ಕೊಂಡು ಧನಿಯಾನ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳಿ. ಅದಕ್ಕಂದ್ಬಿಟ್ಟು ಸೀಸೋಕೆ ಹೋಗಬೇಡಿ. ಜಸ್ಟ್ ಕಲರ್ ಬರಲಿ ಮತ್ತು ಘಮ ಬಂದರೆ ಸಾಕು. ಮತ್ತು ಈ ನಿಮಗೆ 1 kg ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ 1 kgಗೆ. ಸೊ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇಲ್ಲಿ ನಾನು ಮಾಡ್ತಾ ಇರೋದು ಸುಮಾರು ಒಂದು 150 ಗ್ರಾಮಿಂದ 200 ಗ್ರಾಮ್ ಆಗೋಷ್ಟು ಪುಡಿ ಮಾಡೋದ್ರಿಂದ ನಾನು ಈ ಥರ ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಧನಿಯಾನ ಹುರಿದಿದ್ದಾಗಿದೆ. ಅದೇ ಟೈಮಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಲರ್ ಜಾಸ್ತಿ ಬೇಡ ಅನ್ನೋದಾದರೆ ಬ್ಯಾಡಗಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಳಿ. ಬೇರೆ ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಆದರೆ ನಾನು 3 ಥರನೂ ಯೂಸ್ ಮಾಡ್ತೀನಿ. ಸಾಂಬಾರು ಟೇಸ್ಟ್ ಬರುತ್ತೆ, ಕಲರ್ ಕೂಡ ಬರುತ್ತೆ. ಮೆಣಸಿನ್ಕಾಯಿನೂ ಅಷ್ಟೇ, ಜಸ್ಟ್ ಒಂದು 2 ನಿಮಿಷ ಹುರ್ಕೊಳ್ಳಿ ಸಾಕು. ಜಾಸ್ತಿ ಡಾರ್ಕಾಗಿ ಹುರಿಯೋಕ್ಕೆ ಹೋಗಬೇಡಿ, ಘಮ ಬಂದರೆ ಸಾಕು. ಇವಾಗ ಬೇಳೆಕಾಳೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ತೊಗರಿಬೇಳೆ ಜಾಸ್ತಿನೇ ಹಾಕ್ಕೊಳ್ಳಿ. ತೊಗರಿಬೇಳೆ, ಕಡಲೆಕಾಳು, ಹೆಸರು ಕಾಳು ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಸಾಂಬಾರು ಪುಡಿನ ನೀವು ತರಕಾರಿ ಸಾಂಬಾರಿಗೆ, ಹುಳಿ ಸಾಂಬಾರಿಗೆ, ಗೊಜ್ಜಿಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಮತ್ತು ಇದನ್ನು ನೀವು ಈ ಥರ ಬೇಸಿಗೆ ಕಾಲದಲ್ಲಿ ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಮಾಡೋದ್ರಿಂದ ಒಂದು ವರ್ಷದವರೆಗೂ ಇಟ್ಕೊಬೋದು, ಕೆಡೋದಿಲ್ಲ, ತುಂಬ ದಿವಸ ಬಾಳಿಕೆ ಬರುತ್ತೆ. ಸೊ ನಾನಿಲ್ಲಿ ಮಾಡ್ತಾ ಇರೋದು ಮಿನಿಮಮ್ ಒಂದು 2 ತಿಂಗಳವರೆಗೂ ಯೂಸ್ ಮಾಡೋ ಥರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬೇಳೆಕಾಳೆಲ್ಲ ಹುರಿದಿದ್ದಾದ್ಮೇಲೆ ಇದಕ್ಕೆ ಇವಾಗ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ. ಚಕ್ಕೆ ಲವಂಗ ಬೇಡ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಉದ್ದಿನಬೇಳೆನೂ ಅಕ್ಕಿ ಮಾತ್ರ ಕಡಿಮೆನೇ ಹಾಕ್ಕೊಳ್ಳಿ. ಯಾಕಂದರೆ ಉದ್ದಿನಬೇಳೆ ಅಕ್ಕಿ ಹಾಕಿದ್ರೆ ಸಾಂಬಾರು ಕೆಟ್ಟೋಗುತ್ತೆ ಮತ್ತು ಥಿಕ್ನೆಸ್ ಬಂದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಹಂಗಾಗಿ ಸ್ವಲ್ಪ ಹಾಕಬೇಕು, ಅಂದರೆ ಹಾಕಿದ್ರೆ ಟೇಸ್ಟ್ ಬರೋದು. ಅದಕ್ಕಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಇಟ್ಕೊಂಡಿದ್ನಲ್ಲ, ಅದನ್ನು ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಎಲ್ಲ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ರೆಸಿಪಿ ನೋಡ್ತಾ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇವಾಗ ಕೊನೆಯಲ್ಲಿ ಅಕ್ಕಿನೂ ಮತ್ತು ಕರಿಬೇವು 2 ಹಾಕ್ಕೊತಾ ಇದ್ದೀನಿ. ನೀವು 1 kg ಮಾಡೋದಾದರೆ ಎಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಮಾಡೋದ್ರಿಂದ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವು 1 kg ಮಾಡೋದಾದರೆ ಚೆನ್ನಾಗಿ ಹುರಿದ್ಬಿಟ್ಟು ಬಿಸಿಲಿಗೆ ಒಣಗಾಕಿ ಆಮೇಲೆ ಮಿಷಿನ್ ಕೊಡಬೇಕಾಗುತ್ತೆ. ಇಲ್ಲನೇ ನೀವು ಎಲ್ಲನೂ ಚೆನ್ನಾಗಿ ಒಣಗಿಸ್ಬಿಟ್ಟು ಆನಂತರ ಫ್ರೈ ಮಾಡಿ ಮಿಷಿನ್ ಡೈರೆಕ್ಟಾಗಿ ಕೊಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಆರಕ್ಕೆ ಬಿಡ್ತೀನಿ. ಆರಿದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊತೀನಿ. ಸೊ ನೀವು 1 kg ಮಾಡೋದಾದರೆ ಮಿಷಿನ್ ಕೊಟ್ಕೊಳ್ಳಿ. ಇಲ್ಲಾಂದರೆ ಇದೇ ರೀತಿ ನೀವು ಒಂದು ಸ್ವಲ್ಪ ಟ್ರೈ ಮಾಡೋಕ್ಕೆ ಬೇಕು ಅಂದರೆ ಈ ಥರ ಮಾಡಿಬಿಟ್ಟು ಆಮೇಲೆ ಟೇಸ್ಟ್ ಮಾಡಿ ಆನಂತರ ನೀವು 1 kgಗೆ ನೀವು ಮಾಡ್ಕೋಬೋದು. ಇವಾಗ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊತೀನಿ. ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಮತ್ತು ಈ ಸಾಂಬಾರು ಪುಡಿನ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಮತ್ತು ಇದರಲ್ಲಿ ಕೆಲವೊಂದು ಮಿಕ್ಸಿಯಲ್ಲಿ ತರ್ತರಿಯಾಗಿ ಬರುತ್ತೆ. ಆವಾಗ ನೀವು ಬೇಕಂದರೆ ಜಲ್ದಿ ಇಟ್ಕೊಂಡು ಮತ್ತೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಪುಡಿ ಮಾಡಿದ್ದೀನಿ. ಒಳ್ಳೆ ಘಮ ಬರ್ತಾಯಿದೆ, ಕಲರ್ ಕೂಡ ನೋಡೋಕೆ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ಕೊನೆಯಲ್ಲಿ ಹಿಂಗು ಮತ್ತು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಈ ಥರ ಯೂಸ್ ಮಾಡೋದ್ರಿಂದ ಕಲ್ಲುಪ್ಪು ಹಿಂಗು ಸಾಂಬಾರು ಪುಡಿ ಕೆಡೋದಿಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ಸಾಂಬಾರು ಪುಡಿ ನಾನು ಮಿನಿಮಮ್ ಒಂದು 150 ಗ್ರಾಮಿಂದ 200 ಗ್ರಾಮ್ ಮಾಡಿದ್ದೀನಿ. ಈ ಸಾಂಬಾರು ಪುಡಿನ ನೀವು 1 ರಿಂದ 2 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ನೀವು 1 kg ಮಾಡೋದಾದರೆ ಮಿನಿಮಮ್ ಒಂದು ವರ್ಷದವರೆಗೂ ಯೂಸ್ ಮಾಡ್ಕೋಬೋದು. ಸೊ ಹಾಗೆ ಈ ಸಾಂಬಾರು ಪುಡಿಯಲ್ಲಿ ನಿಮ್ಗೆ ಇಷ್ಟವಾಗಿರೋಂಥ ಬಸ್ಸಾರು, ತರಕಾರಿ ಸಾಂಬಾರು, ಹುಳಿ ಸಾರು, ಗೊಜ್ಜಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಕೂಡ ಇದೇ ರೀತಿ ಸಾಂಬಾರು ಪುಡಿ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.